ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತಿನ ಒಂದು ವಿಶ್ಲೇಷಣೆಯಲ್ಲಿ ಅಯೋಧ್ಯೆಯಲ್ಲಿ ನಡೆದಂತಹ ಶ್ರೀರಾಮ ದೇವಾಲಯದಲ್ಲಿ ನಡೆದಿದೆ ಎನ್ನಲಾದಂತಹ ಹಣದ ಒಂದು ಹಗರಣ ನಿಜಕ್ಕೂ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಒಂದು ಕೆಲಸ ಆಗಿದೆ ಅಂದರೆ ತಪ್ಪಾಗಲಾರದು. ಶ್ರೀರಾಮಚಂದ್ರನ ದೇವಾಲಯ ನಿಜವಾಗ್ಲೂ ನನಗೆ ಈ ಸಂದರ್ಭದಲ್ಲಿ ಭಾರತ ದೇಶದ ಏನು ರಾಜಕಾರಣದ ಲೋಹ ಪುರುಷ ಅಂತ ಯಾರನ್ನು ಕರಿತೀವಿ, ಸನ್ಮಾನ್ಯ ಎಲ್ ಕೆ ಅಡ್ವಾಣಿಯವರು ನನಗೆ ನೆನಪು ಬಂದರು. ಅವರು ಒಂದು ರಥಯಾತ್ರೆಯನ್ನು ಕೈಗೊಂಡರು. ಆ ರಥಯಾತ್ರೆಯ ಮುಖಾಂತರ BJP ಪಕ್ಷ ಇವತ್ತು ಅಧಿಕಾರದಲ್ಲಿದೆ ಅಂದರೆ ತಪ್ಪಾಗಲಾರ್ದು. ನಿಜವಾಗ್ಲೂ ಎಲ್ ಕೆ ಅಡ್ವಾಣಿಯವರನ್ನು, ಅಟಲ್ ಬಿಹಾರಿ ವಾಜಪೇಯಿಯವರನ್ನ ಈ ಎರಡು ಜೋಡಿ ರಥಗಳನ್ನು ಬಿಟ್ಟು BJP ಪಕ್ಷವನ್ನು ನೆನೆಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಎಂಥ ಕಂಚಿನ ಕಂಠ, ಎಂಥ ಎದೆಗಾರಿಕೆ. ಲಾಲು ಕೃಷ್ಣ ಅಡ್ವಾಣಿಯವರು ಒಂದು ಸ್ಲೋಗನನ್ನು ಹೇಳ್ತಾರೆ. ಎಲ್ಲ ಅವರು ಉತ್ತರದ ಗಂಗೆಯಿಂದ ದಕ್ಷಿಣದ ಕಾವೇರಿಯವರೆಗೂ ಸಹ ಶ್ರೀರಾಮಚಂದ್ರನ ಒಂದು ಹೆಸರಿನಲ್ಲಿ ಒಂದು ಪಕ್ಷದ ಒಂದು ಸಂಘಟನೆಯನ್ನು ಮಾಡಬೇಕು ಅಂತ ಅವರು ರಾಮ ಮಂದಿರದ ಒಂದು ವಿಚಾರವನ್ನು ತಗೊಳ್ತಾರೆ. ನಮಗೆ 2 ಇಟ್ಟಿಗೆಗಳನ್ನು ನೀಡಿ ನಾವು ಶ್ರೀರಾಮ ದೇವಾಲಯವನ್ನು ಕಟ್ಟುತ್ತೇವೆ ಎಂದು ಅಬ್ಬರಿಸಿದ ಎಲ್ ಕೆ ಅಡ್ವಾಣಿಯವರು ಶ್ರೀರಾಮನ ದೇವಾಲಯವನ್ನು ಕಟ್ಟಬೇಕು ಅಂತ ಹಲವಾರು ಜನರ ಪ್ರಾಣ ಅರ್ಪಣೆಯಾಗಿದೆ ಅಂದರೆ ತಪ್ಪಾಗಲಾರದು. ಇಡೀ ಜಗತ್ತೇ ಸಂತೋಷ ಪಡುವಂತಹ ಶ್ರೀರಾಮ ದೇವಾಲಯ ನಿರ್ಮಾಣ ಆದಾಗ ಇದ್ದಂಥ ಒಂದು ಭಕ್ತಿ ಭಾವ ಕೋಟ್ಯಾಂತರ ರಾಮ ಭಕ್ತರಿಗೆ ಇದ್ದಕ್ಕಿದ್ದಾಗೆ ನೋವಂಟು ಮಾಡಿತು. ಅಯೋಧ್ಯೆಯ ಆ ಹುಂಡಿಯನ್ನು, ಹಣವನ್ನು ಕಳ್ಳತನ ಮಾಡಿದಂಥ, ಅಂದರೆ ಹಣವನ್ನು ಕದ್ದ ಆರೋಪ ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಇದು ಒಂದು ರಾಜ್ಯ, ಒಂದು ದೇಶಕ್ಕೆ ಸಂಬಂಧಪಟ್ಟದ್ದಲ್ಲ. ಇಡೀ ಪ್ರಪಂಚದಲ್ಲಿ ಶ್ರೀರಾಮನ ದೇವಾಲಯಕ್ಕೋಸ್ಕರ ಭಕ್ತಾದಿಗಳು ಕಾಣಿಕೆಯನ್ನು ಕೊಟ್ಟು ಭಕ್ತಿಯನ್ನು ಮೆರೆದಿದ್ದರು. ಆ ಅಯೋಧ್ಯೆಯ ಶ್ರೀರಾಮ ದೇವಾಲಯವನ್ನು ನಿರ್ಮಾಣ ಮಾಡುವಂಥ ಕನಸನ್ನು ಕೋಟ್ಯಾಂತರ ಜನ ಕನಸನ್ನು ಕಂಡಿದ್ದರು. ಹಲವಾರು ನಾಯಕರ ಹೋರಾಟವೂ ಇತ್ತು. ಅದರಲ್ಲಿ ಮುಂಚೂಣಿಯಲ್ಲಿ ಎಲ್ ಕೆ ಅಡ್ವಾಣಿಯವರು, ಅದೇ ರೀತಿ ಮುರಳಿ ಮನೋಹರ್ ಜೋಶಿಯವರ ಪಾತ್ರವನ್ನು ಯಾರೂ ಮರೆಯುವಂತಿಲ್ಲ. ಪಕ್ಷ ಯಾವುದಾದರೇನು, ಆದರೆ ಹೋರಾಟಗಾರರನ್ನು ಸ್ಮರಣೆ ಮಾಡೋದು ನಮ್ಮ ಕರ್ತವ್ಯ. ಕಂಚಿನ ಕಂಠದ ಎಲ್ ಕೆ ಅಡ್ವಾಣಿಯವರು ಶ್ರೀರಾಮ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಬರೋಕ್ಕಾಗುತ್ತೋ ಆಗುವುದಿಲ್ಲವೋ ಗೊತ್ತಿಲ್ಲ, ಆದ್ರಂತೂ ಎಲ್ ಕೆ ಅಡ್ವಾಣಿಯವರು ನೇತೃತ್ವವನ್ನು ವಹಿಸಬೇಕಿತ್ತು ಅಂತ ಹಲವಾರು ಕೋಟ್ಯಾಂತರ ಜನರ ಒಂದು ಆಸೆಯಾಗಿತ್ತು. ಆದರೆ ಶ್ರೀರಾಮ ದೇವಾಲಯ ಉದ್ಘಾಟನೆ ಆಯಿತು. ಯೋಗಿ ಆದಿತ್ಯನಾಥ್ ಅಂದ ತಕ್ಷಣ ಎಲ್ಲರೂ ಸಹ ಬೆಚ್ಚಿ ಬೀಳ್ತಾರೆ ಅಂತ ನಾವು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇದ್ದೀವಿ. ಅಂಥ ಯೋಗಿ ಆದಿತ್ಯನಾಥ್ರವರು ಒಂದು ಉತ್ತರ ಪ್ರದೇಶದಲ್ಲಿ ಇಂಥ ರಾಜಾರೋಷವಾಗಿ ಇಂಥ ಒಂದು ಪ್ರಪಂಚದೇ ಹೆಮ್ಮೆ ಪಡುವಂತಹ ಅಯೋಧ್ಯೆಯ ದೇವಾಲಯದಲ್ಲಿ ಕಳ್ಳತನ ಆಯಿತು ಅಂದರೆ ನಿಜಕ್ಕೂ ಇದು ಸಾಮಾನ್ಯನ? ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥದ್ದು. ಆ ಹಣದ ಆರೋಪ ಬಂದಿದೆ, ಅವ್ರದ್ದು ಏನಾದ್ರು ಸಾಬೀತಾದರೆ ಅವರಿಗೆ ಮರಣದಂಡನೆ, ಗಲ್ಲು ಶಿಕ್ಷೆಯನ್ನು ಕೊಡಬೇಕು. ಏಕೆಂದರೆ ಕೋಟ್ಯಾಂತರ ಜನರ ಹೋರಾಟ, ಕನಸು. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಅಯೋಧ್ಯೆಯ ವಿಚಾರವಾಗಿ, ಶ್ರೀರಾಮ ದೇವಾಲಯದ ವಿಚಾರವಾಗಿ, ಶ್ರೀರಾಮನ ಹೆಸರಿನಲ್ಲಿ ಒಂದು ಪಕ್ಷ ಸಂಘಟನೆಯನ್ನು ಪಡೆದು ಅಧಿಕಾರಕ್ಕೆ ಬಂದಂಥದ್ದು BJP ಪಕ್ಷ. ಇಂತಹ BJP ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ, ಅದರಲ್ಲೂ ಸಹ ಯೋಗಿ ಆದಿತ್ಯನಾಥ್ರವರ ಬಗ್ಗೆ ಹಲವಾರು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರವರು ಆ ರೀತಿ ಹಿಂಗೆ, ಈ ರೀತಿ ಹಿಂಗೆ ಅಂತ ಹೇಳ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಹಗರಣ ನಡೆದಿದೆ ಅಂದರೆ ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಈಗ ಒಂದು ನೆನಪು ನಮಗೆ ಭಯ ಕಾಡುತ್ತದೆ. 100 ವರ್ಷಗಳ ಹಿಂದೆ, ಅಂದರೆ ಒಂದು 500, 600, 1000 ವರ್ಷ ನಮ್ಮ ದೇಶದಲ್ಲಿ ಧಾರ್ಮಿಕ ಸ್ಥಳಗಳಿಗೆ ಅದರದ್ದೇ ಆದಂಥ ಬೆಲೆ ಇದೆ.
ಹಲವು ವೈಭವಯುತ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಾಲಯಗಳಿದೆ. ನಮ್ಮ ರಾಜರ ಮಹಾರಾಜರುಗಳು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ಕೊಟ್ಟಂಥದ್ದನ್ನು ಇಂಥ CCTV ಕಣ್ಗಾವಲು ಇಂಥ ದೊಡ್ಡ ರಕ್ಷಣಾ ಪಡೆಲೆ ಇವರು ಕದೀತಿದ್ರು ಅಂದರೆ ಅವೆಲ್ಲನೂ ಮಡಗಿದಾರ. ನಿಜವಾಗ್ಲೂ ನಮ್ಮ ಸರ್ಕಾರಗಳು ಈ ಧಾರ್ಮಿಕ ಪ್ರದೇಶಗಳಲ್ಲಿ ಅಂದರೆ ಏನು ದೇವಾಲಯ ಆಗಿರ್ಬೋದು, ಯಾವುದೇ ಧಾರ್ಮಿಕ ಕೇಂದ್ರಗಳಾಗಿರಲಿ, ಯಾರೂ ಸಹ ಕಳ್ಳತನವನ್ನು ಮಾಡಬಾರ್ದು. ಅಂತಹ ಒಂದು ದೊಡ್ಡ ಒಂದು ಬಲಿಷ್ಠ ಅಂದರೆ ತುಂಬ ಮೇಧಾವಿ ಆಫೀಸರ್ಸ್ಗಳನ್ನ ಹಾಕಿ ಈ ಭಕ್ತರಿಗೆ ನೋವುಂಟು ಮಾಡುವಂಥ ಘಟನೆ ನಡೀಬಾರ್ದು ಅಂತ ಹೇಳ್ತಾ, ನಿಜಕ್ಕೂ ಶ್ರೀರಾಮನ ದೇವಾಲಯದಲ್ಲಿ ಆಗಿರ್ತಕ್ಕಂಥ ಒಂದು ಕಳ್ಳತನ ಇದು ದೇಶಾದ್ಯಂತ ಇದು ಚರ್ಚೆಗೆ ಗ್ರಾಸವಾಗಿದೆ. ಕ್ಷಮಿಸಿಬಿಡು ಶ್ರೀರಾಮ ಪ್ರಭು ಅಂತ ಹೇಳ್ತಾ, ಈ ಒಂದು ಕಳ್ಳತನವನ್ನು ಮಾಡಿದಂಥವ್ರಿಗೆ ಮಟ್ಟ ಹಾಕುತ್ತಾ, ಅದೇ ರೀತಿ ಧಾರ್ಮಿಕ ಸ್ಥಳಗಳಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಹಾಕ್ತಾ, ಸಾರ್ವಜನಿಕ ಭಕ್ತರು ಕೊಟ್ಟಂತಹ ವಜ್ರ ವೈಡೂರ್ಯಗಳಾಗಲಿ ಹಣ ಆಗಲಿ ಭಕ್ತರ ಕಾಣಿಕೆಗಳು ದುರುಪಯೋಗ ಆಗದಂತೆ ನೋಡ್ಕೋಬೇಕು ಸರ್ಕಾರಗಳು. ಅದೇ ರೀತಿ ಕೋಟ್ಯಾಂತರ ಜನರ ಭಕ್ತಾದಿಗಳಿಗೆ ನೋವುಂಟು ಮಾಡಬಾರ್ದು ಅಂತ ಈ ಒಂದು ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು.